ಅಧ್ಯಾಯ 11 ಕುಂಡಲಿನಿ ಯೋಗ ಶ್ರೀ ಜ್ಞಾನೇಶ್ವರರ ಪ್ರಕಾರ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಗವಾನ್ ಬೋಧಿಸಿದ ಯೋಗದ ಮುಖ್ಯ ಮಾರ್ಗಗಳನ್ನು ವಿವರಿಸಲಾಗಿದೆ. ಈ ಗೀತಾಪದೇಶದ ಅಭ್ಯಾಸಕ್ಕಾಗಿ ಶ್ರೀ ಜ್ಞಾನೇಶ್ವರರು ಈ ಕೆಳಗಿನ ವಿವರಣೆಯನ್ನು ನೀಡಿದ್ದಾರೆ. 2. ಗೀತೆಯಲ್ಲಿ ಸೂಚಿಸಿದಂತೆ ಪವಿತ್ರ ಸ್ಥಳದಲ್ಲಿ ಸದ್ಗುರುವಿನ ಸ್ಮರಣೆ ಮಾಡಿ. ಆಗ ನೀವು ಸತ್ವದ ಗುಣದಿಂದ ತುಂಬಿರುತ್ತೀರಿ, ಅಹಂಕಾರವು ಕಣ್ಮರೆಯಾಗುತ್ತದೆ, ಇಂದ್ರಿಯಗಳ ಹರಿವು ನಿಲ್ಲುತ್ತದೆ ಮತ್ತು ಮನಸ್ಸು ಹೃದಯದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಇದು ಸಂಭವಿಸುವವರೆಗೆ ನೀವು ಸದ್ಗುರುವಿನ ಸ್ಮರಣೆಯನ್ನು ಮಾಡಬೇಕು. ನಂತರ ಸ್ವಾಭಾವಿಕವಾಗಿ ಯೋಗ ಆಸನ ಮತ್ತು ಯೋಗ ಮುದ್ರೆಗಳು ರೂಪುಗೊಳ್ಳುತ್ತವೆ, ಪ್ರಾಣ ಅನಿಲಗಳು ಪ್ರಚೋದಿಸಲ್ಪಡುತ್ತವೆ ಮತ್ತು ಮುದ್ರೆಯ ಬಲದಿಂದ ಯೋಗಸಿದ್ಧಿಗಳನ್ನು ಸಾಧಿಸಲಾಗುತ್ತದೆ. 3. ಮೂಲಮುದ್ರೆ ಎಂದರೆ ಕುರಿಯ ಮಾಂಸವನ್ನು ತೊಡೆಗೆ ದೃಢವಾಗಿ ಜೋಡಿಸಬೇಕು. ಶಿಶ್ನ ಮತ್ತು ಗುದದ್ವಾರದ ನಡುವಿನ ಜಾಗದಲ್ಲಿ ಎರಡೂ ಬದಿಗಳಲ್ಲಿ 14 ಇಂಚು ಮತ್ತು ಮಧ್ಯದಿಂದ 1 ಇಂಚು ಕೆಳಗೆ ಬಿಟ್ಟು ಬಲ ಹಿಮ್ಮಡಿಯನ್ನು ದೃಢವಾಗಿ ಇಟ್ಟುಕೊಳ್ಳಬೇಕು ಮತ್ತು ತೋಭಾರವನ್ನು ಪೃಷ್ಠವನ್ನು ಮುಟ್ಟದಂತೆ ಎತ್ತಬೇಕು. ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೇಲೆ ಆರಾಮವಾಗಿ ಇಡಬೇಕು ಮತ್ತು ಆಸನವನ್ನು ಈ ಸ್ಥಾನದಲ್ಲಿ ದೃಢವಾಗಿ ಕುಳಿತುಕೊಳ್ಳಬೇಕು. ಇದು ವಜ್ರಾಸನ ಎಂದು ಕರೆಯಲ್ಪಡುವ ಮೂಲಬಂಧ. ಇದರಿಂದಾಗಿ ಅಪಾನವಾಯುವಿನ ಕೆಳಮುಖ ಹರಿವು ನಿರ್ಬಂಧಿಸಲ್ಪಡುತ್ತದೆ ಮತ್ತು ಮಮಸ್ಥಾನಗಳು ಎಳೆಯಲ್ಪಡುತ್ತವೆ ಮತ್ತು ವೃಷಣವು ಮೇಲಕ್ಕೆತ್ತಲ್ಪಡುತ್ತದೆ. ದೇಹದ ತೂಕವು ಬಲಹಿಮ್ಮಡಿಯ ಮೇಲೆ ನಿಂತಿರುವುದರಿಂದ ಉಪಸ್ಥೇಂದ್ರಿಯದ ಹೊರಮುಖ ಹರಿವು ನಿರ್ಬಂಧಿಸಲ್ಪಡುತ್ತದೆ ಮತ್ತು ಶಿಶ್ನ ಮತ್ತು ಪಯಾನದಿಗಳಿಂದ ನಾಡಿಗಳು ಮತ್ತು ಪಯಾನದಿಗಳ ಮೇಲ್ಮುಖ ಹರಿವು ಹರಿಯುತ್ತದೆ. ಇದರ ಪರಿಣಾಮವಾಗಿ ದೈಹಿಕ ಆರೋಗ್ಯ ಉಂಟಾಗುತ್ತದೆ. 4. ನಂತರ ಕೈಗಳನ್ನು ಎಡಪಾದದ ಮೇಲೆ ಒಂದರ ಮೇಲೊಂದರಂತೆ ಇರಿಸಿ, ಭುಜದ ಬ್ಲೇಡ್ಗಳನ್ನು ಮೇಲಕ್ಕೆ ಎತ್ತಿ, ಮುಖವನ್ನು ಮೇಲಕ್ಕೆ ಎತ್ತಿ, ತಲೆಯನ್ನು ಎದೆಯ ಮೇಲೆ ಒತ್ತಲಾಗುತ್ತದೆ. ಕಣ್ಣುರೆಪ್ಪೆಗಳು ಮುಚ್ಚಲ್ಪಟ್ಟಿರುತ್ತವೆ ಮತ್ತು ಅರ್ಧ ತೆರೆದ ನೋಟವು ರೂಪುಗೊಳ್ಳುತ್ತದೆ ಮತ್ತು ನೋಟವು ಹೊರಗಾಡಿಗೆ ನಿರ್ದೇಶಿಸಲ್ಪಟ್ಟಿದ್ದರೂ ಅದು ಮೂಗಿನ ಹೊಳ್ಳೆಗಳನ್ನು ಮೀರಿ ಹೋಗುವುದಿಲ್ಲ. ಹೊರಗಿನ ನೋಟದಲ್ಲಿ ಬಯಕೆ ಸ್ವತಃ ಮಾಯವಾಗುತ್ತದೆ. ಅನ್ನನಾಳ ಮುಚ್ಚಲ್ಪಡುತ್ತದೆ. ಮೋಹಕ್ ಎದೆಯ ಮೇಲೆ ಒತ್ತಲ್ಪಡುತ್ತದೆ ಮತ್ತು ವೃಷಣವು ಒಳಗೆ ಕಣ್ಮರೆಯಾಗುತ್ತದೆ. ಹೀಗಾಗಿ ತಲೆಗೆ ಅನ್ವಯಿಸಲಾದ ಪಾರಲಿಂಬಗೇಡಿಕ ನಿರ್ದೇಶಿಸಲ್ಪಡುತ್ತದೆ. ಪ್ಯಾರಾಸಿಂಪ್ಯಾಥೆಟಿಕ್ ಅಮೃತನಾಳಗಳು ತೆರೆದುಕೊಳ್ಳುತ್ತವೆ ಮತ್ತು ಕಂಡದಿಂದ ಹೊರಬರುವ ಸಹಾನುಭೂತಿ ವಿಷನಾಳಗಳು ಮುಚ್ಚಿ ಹೋಗಿರುವಂತೆ ಕಾಣುತ್ತವೆ. 5. ನಂತರ ಸ್ವಾದಿಷ್ಠಾನ ಮತ್ತು ಹೊಕ್ಕುಳು ನಡುವಿನ ಹೊಟ್ಟೆಯ ಕೆಳಭಾಗವನ್ನು ಮೇಲಕ್ಕೆ ಎಳೆಯಲಾಗುತ್ತದೆ. ಇದು ಒಟ್ಟಿಯಾನ ಬಂಧನ. ಹೀಗೆ ವಿಷನಾಳ, ಹೈಪೋಗ್ಯಾಸ್ಟ್ರಿಕ್ ಮತ್ತು ಮೆಸೆಂಟೆರಿಕ್ ಪ್ಲೆಕ್ಸಸ್ಗಳು ಮುಚ್ಚಿ ಹೋಗಿರುವಂತೆ ಕಾಣುತ್ತವೆ. 6. ಬಲ ಹಿಮ್ಮಡಿಯ ಸ್ಥಾನವನ್ನು ಹೊರತುಪಡಿಸಿ ಮೇಲೆ ತಿಳಿಸಲಾದ ಆಸನವು ಚಿತ್ರದಲ್ಲಿ ತೋರಿಸಿರುವ ಪದ್ಮಾಸನವನ್ನು ಹೋಲುತ್ತದೆ. 7. ನಂತರ ಚಂಚಲ ಮನಸ್ಸು ನಿಗ್ರಹಿಸಲ್ಪಡುತ್ತದೆ. ಹಸಿವು ಮತ್ತು ನಿದ್ರೆ ಹೋಗುತ್ತದೆ ಮತ್ತು ಗಾಳಿಯು ಹೊಟ್ಟೆಗೆ ಚಲಿಸುತ್ತದೆ ಮತ್ತು ಮಲವನ್ನು ಹೊರಹಾಕುತ್ತದೆ. ಅದೂ ಸಹ ಪ್ರವೇಶ ಸಿದ್ಧವು ಪ್ರತಿಯೊಂದು ದೇಹದ ಆಂತರಿಕ ಅಂಗಗಳಲ್ಲಿ ಸಂಗ್ರಹವಾಗುವ ನಿಷ್ಪ್ರಯೋಜನ ಕೊಬ್ಬಿನ ಅಂಶಗಳನ್ನು ಕರಗಿಸುತ್ತದೆ. ಇದು ಪ್ಯಾರಾಸಿಂಪ್ಯಾಥೆಟಿಕ್ ಅಮೃತ ನರಗಳ ಕ್ರಿಯೆಯಂತೆ ತೋರುತ್ತದೆ. 8. ಈ ಕ್ಷಣದಲ್ಲಿ ಇನ್ನೊಂದು ಸ್ಥಳದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸೋಣ. ಕುಂಡಲಿನಿ ಎಂಬ ಸರ್ಪವು ಕಮಲದಂತೆ ಬೇರಿನ ಸುತ್ತ 3 ಬಾರಿ ಸುತ್ತುತ್ತದೆ ಮತ್ತು ಹೊಕ್ಕುಳಿನಲ್ಲಿ ಮುಚ್ಚಿದ 2 ಹಾಲೆಗಳೊಳಗೆ ತನ್ನ ಸುಪ್ತ ಸ್ಥಿತಿಯಿಂದ ಎಚ್ಚರಗೊಳ್ಳುತ್ತದೆ. ಅವಳು ತನ್ನ ಸುರುಳಿಯನ್ನು ಬಿಚ್ಚಿ ಅಂಗಗಳ ಆಲಸ್ಯವನ್ನು ಮನೋಹರವಾಗಿ ಮುರಿದಾಗ ಪ್ರಾಕವು ನಕ್ಷತ್ರಗಳ ಮಳೆಯಂತೆ ಅಥವಾ ಸೂರ್ಯ ಎಳೆದಂತೆ ಹಿಡಿಯಲ್ಪಡುತ್ತದೆ. ಆಹಾರವಿಲ್ಲದೆ ದೀರ್ಘಕಾಲ ಮಲಗಿದ್ದ ಅವಳು ತನ್ನ ಬಾಯಿಯನ್ನು ತೆರೆದು ಉರಿಯುತ್ತಿರುವ ಜ್ವಾಲಗಳನ್ನು ಉಗುಳುತ್ತಾಳೆ. ದೇಹದ ಎಲ್ಲೆಡೆಯಿಂದ ನಿಷ್ಪ್ರಯೋಜನ ಮಾಂಸವನ್ನು ತಿನ್ನುತ್ತಾಳೆ ಮತ್ತು ಹೃದಯದಿಂದಲೇ 1 ಅಥವಾ 2 ಗಂಟಲುಗಳನ್ನು ನುಂಗುತ್ತಾಳೆ. ಅವಳು ತನ್ನ ಸ್ಥಳವನ್ನು ಬಿಡದೆ ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತಾಳೆ. 9. ಅವಳು ನಮ್ಮ ಉಸಿರಿನೊಂದಿಗೆ 12 ಇಂಚುಗಳಷ್ಟು ಕಳೆದುಹೋದ ಪ್ರಾಣ ಆನಿಲವನ್ನು ತಡೆಹಿಡಿದು ಹೊಕ್ಕುಳಿನಿಂದಲಿಡುತ್ತಾಳೆ. ಅಪನ ಆನಿಲದ ಮೇಲ್ಮುಖ ಹರಿವನ್ನು ನಿಲ್ಲದೆ ವಿರೋಧಿಸುತ್ತಾಳೆ. ನಂತರ ಅವಳು ದೇಹದ ಪೃಥ್ವಿ ನೀರಿನ ಭಾಗಗಳನ್ನು ತಿಂದು ಸುಷುಮ್ನಾ ನಾಡಿಯಲ್ಲಿ ಉಳಿಯುತ್ತಾಳೆ. ಈ ಕ್ಷಣದಲ್ಲಿ ಯುವತಿಯು ವಾಂತಿ ಮಾಡುವ ವಿಷವು ಅಮೃತವಾಗಿ ಬದಲಾಗಿ ಸುಷುಮ್ನಾ ಮಾರ್ಗದ ಮೂಲಕ ಹೋಗುತ್ತದೆ. ಇಡೀ ದೇಹವು ಪುನರ್ಜನ್ಮ ಪಡೆಯುತ್ತದೆ. ಪಿಂಗಳ ನಾಡಿ ಪ್ರವಾಹಗಳು ಸುಷುಮ್ನಾದಲ್ಲಿ ಹೀರಲ್ಪಡುತ್ತವೆ. ಸುಷುಮ್ನಾದ ಮೇಲ್ಭಾಗದಲ್ಲಿರುವ ಅಮೃತ ಪಾತ್ರೆಯು
ಸ್ವಲ್ಪ ಓರೆಯಾಗುತ್ತದೆ ಮತ್ತು ಅಮೃತವು ಕುಂಡಲಿನಿಯ ಬಾಯಿಗೆ ಬೀಳುತ್ತದೆ. ಅನ್ನಮಯ ಕೋಶದಲ್ಲಿ ಎಡ ಮತ್ತು ಬಲವೇಗಸ್ ನರಗಳಲ್ಲಿನ ಕೆಳಮುಖ ಸಂಪರ್ಕಗಳು ಕಡಿಮೆಯಾಗುತ್ತವೆ ಮತ್ತು ಪಿಟ್ಯೂಟರಿ, ಪೀನಲ್ ಮತ್ತು ಲಾಲಾರಸ ಗ್ರಂಥಿಗಳಿಗೆ ಹೋಗುವ ಪ್ಯಾರಾಸಿಂಪಥೆಟಿಕ್ ಪ್ರಚೋದನೆಗಳು ತುಂಬಾ ಬಲವಾಗಿರುತ್ತವೆ. 10. ಈ ರೀತಿಯಾಗಿ ಕುಂಡಲಿನಿ ಅಮೃತವನ್ನು ಕುಡಿದ ನಂತರ ಯೋಗಿಯ ದೇಹವು ಪ್ರಕಾಶಮಾನವಾಗುತ್ತದೆ. ಯಮ ಕೂಡ ಆ ದೇಹವನ್ನು ನೋಡಲು ಹೆದರುತ್ತಾನೆ. ಯೋಗಿ ಒತ್ತಿಯಪ್ಪಿಯನಂತೆ ಯೌವನವನ್ನು ಬಿಟ್ಟು ಬಾಲ್ಯವನ್ನು ಮರಳಿ ಪಡೆಯುತ್ತಾನೆ, ಆದರೆ ದೇಹವು ಅಪಾರವಾಗಿ ಬಲಗೊಳ್ಳುತ್ತದೆ. ಉಗುರುಗಳು ಹೊಸದಾಗಿ ಸುಂದರವಾಗುತ್ತವೆ, ಸುಂದರವಾದ ಕೂದಲು ಬೆಳೆಯುತ್ತದೆ, ಹೊಸ ಸಾಲುಗಳ ಹಲ್ಲುಗಳು ರೂಪುಗೊಳ್ಳುತ್ತವೆ, ಆದರೆ ಅವು ಚಿಕ್ಕದಾಗಿರುತ್ತವೆ ಮತ್ತು ವಜ್ರಗಳಂತೆ ಹೊಳೆಯುತ್ತವೆ. ಕಣ್ಣುರೆಪ್ಪೆಗಳ ನಡುವಿನ ಕಣ್ಣುಗಳು ಮುತ್ತಿನ ಚಿಪ್ಪಿನ ಮಧ್ಯದಲ್ಲಿ ಮುತ್ತುಗಳಂತೆ ಹೊಳೆಯುತ್ತವೆ. ದೇಹವು ಹಗುರವಾಗುತ್ತದೆ. ಅವನಿಗೆ 7 ಲೌಕಿಕ ಘಟನೆಗಳು ಮತ್ತು ಸಣ್ಣ ಸೂಕ್ಷ್ಮಾಣುವಿನ ಮಾನಸಿಕ ವ್ಯವಹಾರಗಳು ತಿಳಿದಿವೆ. ಅವನು ಒದ್ದೆಯಾಗದೆ ಅಲೆಗಳ ಮೇಲೆ ನಡೆಯುತ್ತಾನೆ. 11. ಈ ಕ್ಷಣದಲ್ಲಿ ಕುಂಡಲಿನಿ ಹೃದಯವನ್ನು ತಲುಪಿ ಜೀವನದ ಸುಂದರವಾದ ಚಿತ್ರಗಳಂತೆ ಶಬ್ದಗಳನ್ನು ಸೃಷ್ಟಿಸುತ್ತದೆ. ಇದು ವರ್ಣನಾತೀತ. ಜೀವಗಾಳಿಯು ಸಂಪೂರ್ಣವಾಗಿ ಕರಗದ ಕಾರಣ ಅದು ಆಕಾಶದಲ್ಲಿ ಮೋಡದಂತೆ ಶೂನ್ಯತೆಯ ಭಾವನೆಯನ್ನು ಸೃಷ್ಟಿಸುತ್ತದೆ. 12. ಕಮಲದ ಮಧ್ಯದಲ್ಲಿ, ಹೃದಯದ ಮಧ್ಯದಲ್ಲಿರುವ ದೊಡ್ಡ ಜಾಗದಲ್ಲಿ ಖಾಲಿ ಜಾಗವಿರುವಂತೆಯೇ ಆತ್ಮಚೈತನ್ಯವಾಗಿರುವ ಕುಂಡಲಿನಿ ದೇವಿಯು ಆತ್ಮಕ್ಕೆ ಪ್ರಕಾಶಮಾನ ತತ್ವವನ್ನು ಪೋಷಿಸಿ ಅದಕ್ಕೆ ಬೌದ್ಧಿಕ ತತ್ವವನ್ನು ಮಸಾಲೆಯಾಗಿ ನೀಡುತ್ತಾಳೆ. ನಂತರ ಎಲ್ಲಾ ತತ್ವಗಳು ಸಹ ಕಣ್ಮರೆಯಾಗುತ್ತವೆ ಮತ್ತು ಕುಂಡಲಿನಿಯು ತನ್ನ ಪ್ರಕಾಶಮಾನ ರೂಪವನ್ನು ಬಿಟ್ಟು ನಿರಾಕಾರ ಪ್ರಾಣವಾಗುತ್ತದೆ. ಈಗ ಯೋಗಿ ಸಮಾಧಿಯನ್ನು ಪಡೆಯುತ್ತಾನೆ. ಪ್ರಕಾಶಮಾನ ತತ್ವದ ಬಂಧಗಳು ನಾಶವಾಗುತ್ತವೆ. ಈ ರೀತಿಯಾಗಿ ಶ್ರೀಕೃಷ್ಣನು ತೋರಿಸಿದ ಯೋಗ ವ್ಯವಸ್ಥೆಯನ್ನು ಶ್ರೀ ಜ್ಞಾನೇಶ್ವರರು ಈ ಜಗತ್ತಿನಲ್ಲಿ ಇನ್ನು ಅದನ್ನು ನೀಡಲು ಅರ್ಹರು ಎಂಬ ಭರವಸೆಯಿಂದ ಬಹಿರಂಗಪಡಿಸಿದರು. 13. ಈ ಹಂತದಲ್ಲಿ ಯೋಗಿ ಬಾಹ್ಯವಾಗಿ ಮೊದಲಿನಂತೆಯೇ ಕಾಣಿಸಿಕೊಂಡರೂ ಆಕಾಶದ ಮನಸ್ಸಿನಂತಹ ಅಪರೂಪದ ಶಕ್ತಿಗಳನ್ನು ಪಡೆಯುತ್ತಾನೆ. ಆದರೂ ಭೌತಿಕ ಶಕ್ತಿಗಳು ನಿಷ್ಪ್ರಯೋಜಕವೆಂದು ಅವರು ನಂಬುತ್ತಾರೆ. ಅವನು ಯೋಚಿಸುವನು. ಪೃಥ್ವಿ ಅಪ್ಪುವಿನಲ್ಲಿ, ಅಪ್ಪು ತೇಜಸ್ಸಿನಲ್ಲಿ, ತೇಜಸ್ ವಾಯುವಿನಲ್ಲಿ ಲೀನಳಾಗುತ್ತಾಳೆ. ಕುಂಡಲಿನಿ ಎಂಬ ಹೆಸರು ಕಣ್ಮರೆಯಾಗುತ್ತದೆ ಮತ್ತು ಅವಳು ಶಿವನಲ್ಲಿ ವೃದ್ಧಳಾಗುವವರೆಗೆ ಆ ಕುಂಡಲಿನಿ ಕೇವಲಂ ಸಕತಿ ಸ್ಥಿತಿಯಲ್ಲಿ ಉಳಿಯುತ್ತದೆ. ನಂತರ ಅವಳು ಜಲಂಧ್ರಬಂಧ ನಿಲ್ದಾಣಕ್ಕೆ ಹೋಗಿ ಸುಷುಮ್ನಾ ನಾಡಿಯನ್ನು ವಿಭಜಿಸಿ ಓಂಕಾರದ ಹಿಂಭಾಗವನ್ನು ಹತ್ತಿ ಪಚ್ಚಂತಿ ಎಂಬ ಏಣಿಯನ್ನು ಒದ್ದು ಬ್ರಹ್ಮರಂತಿ ರಕ್ತದಲ್ಲಿ ಪರಾಕಾಶವನ್ನು ತಲುಪುತ್ತಾಳೆ. ಅನ್ನಮಾಯಾ ಕೋಶದಲ್ಲಿ ಮೆಡುಲ್ಲಾ ಅಬ್ಲಂಗಕ ಪ್ರಾಣಶಕ್ತಿಯ ಜಲಂಧರಪೀಠ, 4ನೇ ಕುಹರ ಮತ್ತು ವಾಗಶಕ್ತಿ ದಳವು ಈ ನಿಲ್ದಾಣಗಳ ಮೂಲಕ ಹಾದುಹೋಗುವ ಮೂಲಕ ಉನ್ನತ ನಿಲ್ದಾಣಗಳನ್ನು ತಲುಪುತ್ತದೆ. ಈ ಸಾಧನೆಗಳನ್ನು ಯೋಗ ಪರಿಭಾಷೆಯಲ್ಲಿ ಕ್ರಮವಾಗಿ ದ್ವಾದಶಾಂತಪ, ಮಯುರ್ಬಲಂ, ನೆವ್ರೂಪರ್, ಷೋಡಶಾಂತಂ ಎಂದು ಕರೆಯುತ್ತಾರೆ. 14. ನಂತರ ಕುಂಡಲಿನಿ ಶಕ್ತಿಯು ಪ್ರಣವದ ಮಾತ್ರೆಗಳನ್ನು ದಾಟಿ ವಿಧಿಯ ಸಾಗರವನ್ನು ಪ್ರವೇಶಿಸುವಂತೆ ಬ್ರಹ್ಮ ಅಂದ್ರ ಆಕಾಶವನ್ನು ಪ್ರವೇಶಿಸುತ್ತದೆ ಮತ್ತು ನಾನು ಬ್ರಹ್ಮ ಎಂಬ ಅರಿವಿನೊಂದಿಗೆ ಪರಬ್ರಹ್ಮ ಲಿಂಗವನ್ನು ಅಪ್ಪಿಕೊಳ್ಳುತ್ತದೆ. 15. ನಂತರ ಮಹಾಭೂತ ಎಂಬ ಮುಸುಕು ತೆರೆಯುತ್ತದೆ ಮತ್ತು ಆತ್ಮ ಮತ್ತು ಬ್ರಹ್ಮವು ಒಕ್ಕೂಟದ ಆನಂದವನ್ನು ಅನುಭವಿಸುತ್ತವೆ. ನೀರು ಮೋಡದಿಂದ ಹಿಂದಿರುಗಿ ಸಾಗರವನ್ನು ಪ್ರವೇಶಿಸುವಂತೆಯೇ ದೇಹವು ಸಪ್ತಬ್ರಹ್ಮದಲ್ಲಿ ಲೀನವಾಗುತ್ತದೆ. ಈ ಅನುಭವವು ಮನಸ್ಸಿಗೆ ಕೆಟ್ಟದಲ್ಲ. ಪ್ರಣವದ ಮಹಾರಣವು ಪ್ರವೇಶಿಸಲು ಸಾಧ್ಯವಾಗದ ಬ್ರಹ್ಮಮುದ್ಯ ಸ್ಥಿತಿಯನ್ನು ಹೇಗೆ ತಲುಪಬಹುದು? ಸೂಕ್ಷ್ಮ ಪ್ರಾಣವು ಆ ಆಕಾಶದಲ್ಲಿ ಬಹಳ ಪ್ರಯತ್ನದಿಂದ ಕರಗುತ್ತದೆ. ಇದನ್ನು ಅನುಭವಿಸುವವನು ಪರಬ್ರಹ್ಮನಾಗುತ್ತಾನೆ. ಇದು ಅದೇ ಅಸ್ತಿತ್ವದ ಸ್ಥಿತಿ. ಇದು ಅದೇ ಪರಮ ಆನಂದ. 16. ತಿರುಮೂಲರ್ ತಿರುಮಂತ್ರಂ. ನೀವು ಉಗರ ಅಕ್ಷರದೊಂದಿಗೆ ಮೂಲಾಧಾರವನ್ನು ನೋಡಿದರೆ ನೀವು 4 ಕಾಲುಗಳನ್ನು ಹೊಂದಿರುವ ಹೆಂಗು ಸರ್ಪವನ್ನು ನೋಡುತ್ತೀರಿ. ನೀವು ಹತ್ತಿರದಿಂದ ನೋಡಿದರೆ ನಾಲಿಗೆಯೂ ಸೀಳದೆ ಬಾಲವೂ ಸೀಳದೆ ಬೀಜಾಕ್ಷತ್ರವನ್ನು ಅವಳ ತಲೆಯ ಮೇಲೆ ಇರಿಸಿ ಅವಳ ಬಾಲವನ್ನು ಹಿಡಿದು ಮಾತನಾಡದ ಮಂತ್ರವನ್ನು ಜಪಿಸಿ ಅವಳ ವಿಷವೂ ಹೋಗುತ್ತದೆ. ಸ್ಕಲ. 17. ಜ್ಞಾನೇಶ್ವರ ಯೋಗ. ಆಕಾಶದಲ್ಲಿರುವ ಸುಂದರವಾದ ಸ್ತ್ರೀ ನಕ್ಷತ್ರಪುಂಜವನ್ನು ನೋಡಿ. ಗ್ರಹಗಳೂ ಸಹ ಅವಳ ಗರ್ಭದಲ್ಲಿವೆ. ಪರ ಎಂಬ ಸೂಕ್ಷ್ಮ ಪದವು ಅವಳಲ್ಲಿ ಸ್ಥಾಪಿತವಾಗಿದೆ. ಆ ವಿಷಯಕ್ಕೆ ಸಾಕ್ಷಿಯಾಗಲು ಅವಳು ಬ್ರಹ್ಮರಂಧ್ರಕ್ಕೆ ಬಂದಿದ್ದಾಳೆ. ಅವಳನ್ನು ಅಲ್ಲಿ ನೋಡಿ ಮತ್ತು ಲೌಕಿಕ ಆಸೆಗಳನ್ನು ತೊಡೆದುಹಾಕಿ. 18. ಬ್ಲಾವತ್ಸ್ಕಿ ವಿವರಿಸಿದ ಕೈಲಾಸ ವಿಧಾನ. ತೇಜಶಕ್ತಿಯನ್ನು ಹೃದಯದ ಒಳಗ್ರಹವಾದ ಜಗತಾಂಬಲಕ್ಕೆ ಕಳುಹಿಸಿ ಅಲ್ಲಿಂದ 6ನೇ ಸ್ಥಾನವಾದ ಭ್ರೂಮತ್ಯಕ್ಕೆ ಹೋಗಿ ಪರಮಾತ್ಮನ ಪ್ರಾಣವಾಗಿ ಕಾಣಿಸಿಕೊಳ್ಳುತ್ತಾಳೆ.
ಅವಳು ಎಲ್ಲೆಡೆ ತುಂಬಿರುವ ಗುರುವಾಯಕವನ್ನು ಮಾತನಾಡುತ್ತಾಳೆ. ಆಗ ಮಾತ್ರ ನೀವು ಕೇಸರ ಸಿದ್ಧಿಯನ್ನು ಪಡೆಯುತ್ತೀರಿ. ನೀವು ಗಾಳಿಯಲ್ಲಿ ಅಲೆಗಳ ಮೇಲೆ ಪ್ರಯಾಣಿಸುವಿರಿ. 19. ಈ ಕೈಲಾಸ ವಿಧಾನವನ್ನು ವಿವರಿಸಿರುವ ಪುಸ್ತಕದ ಉಪೋಧಕತದಲ್ಲಿ ಅಪ್ರತಿಯರು ಉಲ್ಲೇಖಿಸಿದಂತೆ ಈ ಕೈಲಾಸ ವಿಧಾನಗಳನ್ನು ಹಿಂದೂ ಸಂಸ್ಕೃತ ಗ್ರಂಥಗಳಲ್ಲಿಯೂ ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ. ವಿಶೇಷವಾಗಿ ಶ್ರೀ ಜ್ಞಾನೇಶ್ವರರು ಕೃಷ್ಣಾರ್ಜುನ ಸಂವಾದ ವ್ಯಾಖ್ಯಾನಂನಲ್ಲಿ ಯೋಗಸಿದ್ಧಿಯನ್ನು ಪಡೆದ ವ್ಯಕ್ತಿಯ ಸ್ಥಿತಿಯನ್ನು ಪ್ರಕಾಶಮಾನವಾಗಿ ವಿವರಿಸಿದ್ದಾರೆ. ಅವರ ಪುಸ್ತಕ ಯೋಗರಾಷ್ಟ್ರ ಈ ಅಧ್ಯಾಯದಲ್ಲಿ ಪ್ರತಿಯಾರ್ ಹೊಗಳಿದ ಗ್ರಂಥವನ್ನು ತಮಿಳಿಗೆ ಅನುವಾದಿಸಿರುವುದು ನನ್ನ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. 20. ವಾಸ್ತವದಲ್ಲಿ ತೇಜಶಕ್ತಿ, ಕುಂಡಲಿನಿ ಎಂಬ ಈ ಹೆಸರುಗಳಿಂದ ಕರೆಯಲ್ಪಡುವ ದೈವಿಕ ದೇವತೆ ಯಾನುಗ್ರಹ ದೇಶದ ಧಾರ್ಮಿಕ ಆಯಾಮಗಳಲ್ಲಿಲ್ಲ. ಆದರೆ ಪಾಶ್ಚಿಮಾತ್ಯ ಕವಿ ವಾಲ್ಟ್ ವಿಟ್ಮನ್ ಅವರು ಸೊಂಟಕ್ಕೆ ನೀರಿನಂತೆ ಎಂದು ಹೇಳುತ್ತಾರೆ. ಅಮ್ಮಣಿ, ನೀವು ನಿಮ್ಮ ತಲೆಯನ್ನು ಪಕ್ಕಕ್ಕೆ ಓರೆಯಾಗಿಸಿ ನನ್ನನ್ನು ನಿಧಾನವಾಗಿ ಚುಂಬಿಸಿದ್ದೀರಿ. ನೀವು ನಿಮ್ಮ ಸಾಕ್ಸ್ಗಳನ್ನು ತೆಗೆದು ನಿಮ್ಮ ನಾಲಿಗೆಯನ್ನು ನನ್ನ ಹೃದಯಕ್ಕೆ ಹಾಕಿದ್ದೀರಿ. ನೀವು ನಿಮ್ಮ ಮುಖದಿಂದ ನಿಮ್ಮ ಪಾದಗಳಿಗೆ ಹರಡಿದ್ದೀರಿ. ತಕ್ಷಣವೇ ನಾನು ವರ್ಣನಾತೀತ ಶಾಂತಿ, ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ಅನುಭವಿಸಿದೆ. ಹೀಗೆ ಕುಂಡಲಿನಿ ಶಕ್ತಿಯು ಯಾವುದೇ ಯೋಗಾಭ್ಯಾಸವಿಲ್ಲದೆ ಸೊಂಟದ ಮಧ್ಯದಲ್ಲಿರುವ ಕಾಂಡಸ್ಥಾನದಿಂದ ಹೃದಯವನ್ನು ತಲುಪುತ್ತದೆ, ದೇಹದ ಎಲ್ಲಾ ಅಂಗಗಳನ್ನು ವ್ಯಾಪಿಸಿ ಆಶೀರ್ವದಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ. 21. ವಾಮಹೇಶ್ವರ ತಂತ್ರ ಕುಂಡಲಿನಿಯು ನನ್ನ ಬಾಯಿಯ ಸುತ್ತಲೂ ಸುತ್ತುವರೆದಿರುವ ತನ್ನ ಬಾಲದಿಂದ ಮೂಲಕಂಡವನ್ನು ಕಚ್ಚುತ್ತಿರುವ ತೆಳುವಾದ ಸರ್ಪದಂತಿದೆ. ಯೋಗಿಯು ಕಮಲದ ಸ್ಥಾನದಲ್ಲಿ ಕುಳಿತು ಪ್ರಾಣವನ್ನು ಅಂದರೆ ಮೇಲಿನ ದೇಹವನ್ನು ಹಿಡಿದು ಕಾಲುಗಳನ್ನು ಬಗ್ಗಿಸುವುದು, ಮೇಲಕ್ಕೆತ್ತಿ ಸ್ವಾದಿಷ್ಟಕಿನಿಯನ್ನು ಸಂಪರ್ಕಿಸುತ್ತಾನೆ ಮತ್ತು ಈ ಶಾಖದಿಂದ ಕುಂಡಲಿನಿಯನ್ನು ಜಾಗೃತಗೊಳಿಸುತ್ತಾನೆ. ಅವನು ಅವಳನ್ನು ಬ್ರಹ್ಮ, ವಿಷ್ಣು, ರುದ್ರ ಗ್ರಂಥಗಳ ಮೂಲಕ ಮತ್ತು 6 ಚಕ್ರಗಳ ಮೂಲಕ ಕರೆದೊಯ್ಯುತ್ತಾನೆ ಮತ್ತು ಅವಳನ್ನು ಸಹಸ್ರಾರ ಕಮಲಕ್ಕೆ ಕರೆಯುತ್ತಾನೆ. ಅವಳು ಬರ್ಧದೊಂದಿಗೆ ಸೇರಿ ಜಪದಲ್ಲಿ ಸೇರುತ್ತಾಳೆ. ಇದು ಪರಿಪೂರ್ಣ ಯೋಗದ ಸ್ಥಿತಿ. 22. ಶಂಕರ ಭಾಗವತ ಪಾದಸರಿ ಸುಂದರವಾದ ಲಹರಿಯ ಸಾಮಾನ್ಯ ಮಾರ್ಗವನ್ನು ದಾಟಿ ಮೂಲಾಧಾರದಲ್ಲಿ ಪ್ರವೇಶಿಸಿ ಮಣಿಪುರದಲ್ಲಿ ನೀರು, ಸ್ವಾಧಿಷ್ಠಾನದಲ್ಲಿ ಅಗಣಿ, ಅನಾಥದಲ್ಲಿ ವಾಯು, ವಿಶುದ್ಧಿಯಲ್ಲಿ ಅಕಾಯ ಮತ್ತು ಪರುಮತ್ಯದಲ್ಲಿ ಮಾನಸವನ್ನು ಹೊಂದಿರುವ ಓ ಪರದೇವ, ಹರಕಮಲದಲ್ಲಿ ಪಾದಗಳೊಂದಿಗೆ ನೀವು ಮುಂದಾಗಿದ್ದೀರಿ ಮತ್ತು ಲೀನರಾಗಿದ್ದೀರಿ. ಈ ಧ್ಯಾನವು ಆಂತರಿಕ ತ್ಯಾಗ. 23. ಮೇಲಿನ ವಿಷಯಗಳನ್ನು ನಾನು ಶಾಸ್ತ್ರಗಳಲ್ಲಿರುವಂತೆಯೇ ಅನುವಾದಿಸಿ ಬರೆದಿದ್ದೇನೆ. ಟಿಪ್ಪಣಿಗಳಲ್ಲಿ ನನ್ನ ಸ್ವಂತ ಅಭಿಪ್ರಾಯಗಳನ್ನು ಸೇರಿಸಿದ್ದೇನೆ. ಈ ಕುಂಡಲಿನಿ ಯೋಗವು ಬಹಳ ಮುಖ್ಯವಾದುದರಿಂದ ಮತ್ತು ನಾನು ಅಪರೂಪದ ಶಾಸ್ತ್ರಗಳನ್ನು ಉಲ್ಲೇಖಿಸುತ್ತಿದ್ದರೂ ಸಹ ಇಲ್ಲಿ ಕೆಲವು ಸಾಮಾನ್ಯ ವಿಷಯಗಳನ್ನು ಉಲ್ಲೇಖಿಸಲು ಉದ್ದೇಶಿಸಿದ್ದೇನೆ. ಈ ಕುಂಡಲಿನಿ ಶಕ್ತಿಯ ಸ್ವರೂಪವು ಅಮೃತನಾಡಿಯ ಸ್ವಭಾವವನ್ನು ಹೋಲುತ್ತದೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ, ಅಂದರೆ ಪ್ಯಾರಾಸಿಂಪಥೆಟಿಕ್. ಈ ಶಕ್ತಿಯು ಯೋಗ ಅಷ್ಟಗಿಕಕ್ಕೆ ಕ್ರಮವಾಗಿ ವರ್ಧಕೀಯಂ, ಬ್ರೇಧೈತ್ವಂ ಮತ್ತು ಯೌವನಮ ಹಂತಗಳನ್ನು ತೆಗೆದುಕೊಳ್ಳುವ ಮೂಲಕ ಅರಮನೆಯ ಲೈಂಗಿಕ ಸ್ವಭಾವವನ್ನು ನೀಡುತ್ತದೆ ಮತ್ತು ಹಲ್ಲುಗಳು, ಕೂದಲು ಮತ್ತು ಕಣ್ಣಿನ ಹೊಸ ಕಾಂತಿಯನ್ನು ಸೃಷ್ಟಿಸುತ್ತದೆ. ಇದರ ಸಾರವೆಂದರೆ ತಾಯಿ ಜೀವಶಕ್ತಿ ಗರ್ಭದಿಂದ ಸುಮಾರು 12 ವರ್ಷಗಳವರೆಗೆ ಒಳಗಿನಿಂದ ಕೆಲಸ ಮಾಡುತ್ತಾ ಸೂಕ್ತವಾದ ರೂಪಗಳು ಮತ್ತು ನಾಡಿಗುರುತುಗಳನ್ನು ನಿರ್ಮಿಸುತ್ತಾಳೆ ಎಂದು ಶ್ರೀ ಜ್ಞಾನೇಶ್ವರರ್ ಹೇಳಿದ್ದಾರೆ. ಅವಳು ಅದನ್ನು ಮಾಡಿ ಮಲಗಿದಳು. ನಂತರ ಲೋಕ ಪ್ರಯಾಣಕ್ಕೆ ಅಗತ್ಯವಿರುವಂತೆ ಆ ಮನುಷ್ಯನು ಸ್ವತಃ ಮಾನಸಿಕ ಮತ್ತು ಭಾವನಾತ್ಮಕ ರಚನೆಗಳನ್ನು ಮತ್ತು ನಾಡಿ ಮತ್ತು ಸಂಸಾರದ ಅನುಗುಣವಾದ ಮಾರ್ಗಗಳನ್ನು ಸೃಷ್ಟಿಸುತ್ತಾನೆ ಮತ್ತು ಸಂಸಾರವನ್ನು ಅಭ್ಯಾಸ ಮಾಡುತ್ತಾನೆ. ಯೋಗಿ ಮತ್ತೊಂದು ಕಡೆ ಸಂಸಾರದಿಂದ ತಪ್ಪಿಸಿಕೊಳ್ಳುವ ಬಯಕೆಯಿಂದ ಮತ್ತೆ ಮಗುವಿನಂತೆ ಆಗುತ್ತಾಳೆ. ನಮ್ಮ ಶಾಸ್ತ್ರಗಳು ವಿಮೋಚನೆಗೊಂಡ ಆತ್ಮಗಳು ಮಕ್ಕಳಂತೆ ಅಥವಾ ನಿಮ್ಮ ಹೆತ್ತವರಂತೆ ಎಂದು ಹೇಳುತ್ತವೆ. ಕ್ರಲ ಧರ್ಮದಲ್ಲಿಯೂ ಇದನ್ನೇ ಹೇಳಲಾಗಿದೆ. ನೀವು ಮಗುವಿನಂತೆ ಆಗದ ಹೊರತು ನೀವು ಉತ್ತಮ ಜೀವನವನ್ನು ಪ್ರವೇಶಿಸುವುದಿಲ್ಲ. ಆದುದರಿಂದ ಯೋಗಿಯು ದ್ರಾಕ್ಷಾರಸದ ಜೀವಶಕ್ತಿಯನ್ನು ಅಳವಡಿಸಿಕೊಳ್ಳುತ್ತಾಳೆ. ಅವಳು ತನ್ನ ರೂಪಗಳನ್ನು ಮೊದಲಿನಂತೆ ಪೋಷಿಸಲು ಮತ್ತು ಸುಧಾರಿಸಲು ಪ್ರಾರಂಭಿಸುತ್ತಾಳೆ. ಇದರಿಂದ ಅವನು ವ್ಯಭಿಚಾರ ಮಾಡಲು ಸಾಧ್ಯವಿಲ್ಲ. ಅವನು ಸಂಸಾರದಲ್ಲಿ ಕುಳಿತಿರುವಾಗ 10-20 ವರ್ಷಗಳಿಂದ ನಿದ್ರಿಸುತ್ತಿರುವ ಈ ಸುಂದರ ಮಹಿಳೆ ಎಚ್ಚರವಾದಾಗಲೂ ಹಸಿದಿರುವುದು ಆಶ್ಚರ್ಯವೇನಿದೆ. ಕನೇಸುರು ಯೋಗಿಯ ದೇಹದಲ್ಲಿ ಸಂಗ್ರಹವಾದ ಕೊಳತನ್ನು ನಿಧಾನವಾಗಿ ಒರೆಸುತ್ತಾಳೆ, ನಾಡಿಯ ಗಂಟುಗಳನ್ನು ಬಿಚ್ಚುತ್ತಾಳೆ ಮತ್ತು ಆ ಕಿವಿಯಲ್ಲಿ ಹೂದುಗಿರುವ ಕಾಮ
ಮತ್ತು ಕ್ರೋಧದಂತಹ ದುಷ್ಟ ಆಲೋಚನೆಗಳನ್ನು ತೆಗೆದುಹಾಕುತ್ತಾಳೆ. ಅವಳು ಶಂಖ ಮತ್ತು ಮನಸ್ಸುನಂತಹ ಎಲ್ಲಾ ಕಲ್ಮಶಗಳನ್ನು ತೆಗೆದುಹಾಕುತ್ತಾಳೆ. ಪುರೋಹಿತರ ಸೂಚನೆಯಂತೆ ದೇಹದ ಮೂಲದಲ್ಲಿ ನಿದ್ರಿಸುವ ದೇವಿಯು ಎಚ್ಚರಗೊಂಡು ಪೃಥ್ವಿಯಿಂದ ಹಿಂತಿರುಗುತ್ತಾಳೆ. ಮನಸ್ಸು ಮತ್ತು ಮನಸ್ಸಿನ ಅಂಶಗಳನ್ನು ಮೀರಿ ಭರತನೊಂದಿಗೆ ಆನಂದದಿಂದ ಆನಂದಿಸುತ್ತಾರೆ. 1000 ದಳಗಳ ಕಮಲ. 24 ಅಬ್ರಹ್ಮಾನಂದರ ಜನರು ಮದುವೆಯಾಗಲು ಸಾಧ್ಯವಾಗುವುದಿಲ್ಲವೇ? ಈ ನಿಟ್ಟಿನಲ್ಲಿ 25 ವರ್ಷಗಳ ಹಿಂದೆ ತಿರುವಣ್ಣಾಮಲೈನಲ್ಲಿ ಭಗವಾನ್ ರಮಣ ಮಹರ್ಷಿಗಳನ್ನು ನಾನು ಮೊದಲು ನೋಡಿದಾಗ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಭಗವಾನ್ ಯಾವಾಗಲೂ ಕಣ್ಣುಗಳನ್ನು ತೆರೆದು ಮೌನದ ಸ್ಥಿತಿಯಲ್ಲಿದ್ದರು. ಅವರ ಮುಂದೆ ನಾನು ಪ್ರಸಿದ್ಧ ಸಿದ್ಧ ಪುಸ್ತಕದಲ್ಲಿ ಮೆದುಳಿನಲ್ಲಿರುವ ನಾಡಿಗಳ ರಚನೆ ಮತ್ತು ಚೆಂಡಿನಂತೆ ಕಾಣುವ ಮೆದುಳು ಮತ್ತು ಚೆಂಡಿನಂತೆ ಕಾಣುವ ನಾಡಿಗಳ ಬಗ್ಗೆ ಓದುತ್ತಿದ್ದೆ. ಯೋಗ ಪ್ರಕ್ರಿಯೆಯಿಂದ ಸತ್ತವರನ್ನು ಎಬ್ಬಿಸಿ ಸಹಸ್ರನಲದ ಮೇಲೆ 1000 ದೀಪಗಳನ್ನು ಬೆಳಗಿಸುವ ಸಮಯ ಬಂದಾಗ ಭಗವಾನ್ 1000 ಎಂದರೆ ಅಪಾರ ಎಂದು ಅರ್ಥೈಸಬೇಕಿತ್ತು. ಇಂಗ್ಲಿಷ್ನಲ್ಲಿ ಆ ರೂಪದಲ್ಲಿ ಲಕ್ಷಗಟ್ಟಲೆ ಕೋಶಗಳಿವೆ ಮತ್ತು ಲಕ್ಷಗಟ್ಟಲೆ ದೀಪಗಳನ್ನು ಬೆಳಗಿಸಬೇಕು ಎಂದು ಹೇಳಿದರು. ಮತ್ತು ನಂತರ ಅವರು ಮತ್ತೆ ಹೇಳಿದರು. ಅವರು ಟ್ರಾನ್ಸ್ಗೆ ಪ್ರವೇಶಿಸಿದರು. ಆ ಸಮಯದಲ್ಲಿ ನನಗೆ ಅವರ ಮಾತುಗಳು ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. 15 ವರ್ಷಗಳ ನಂತರ ಪಾಶ್ಚಾತ್ಯ ಸಂಶೋಧನಾ ಶಾಸ್ತ್ರದ ಪುಸ್ತಕದಲ್ಲಿ ನಾನು ಈ ಕೆಳಗಿನವುಗಳನ್ನು ನೋಡಿದೆ. ಮಾನವನ ಮೇಲಿನ ಮೆದುಳು 24 ರಿಂದ 31 ಮಿಲಿಮೀಟರ್ ದಪ್ಪವಾಗಿರುತ್ತದೆ. ಅದು ಒಳಗೊಂಡಿದ್ದೆ 925 ಕೋಟಿ ಜೀವಕೋಶಗಳು. ಕುಂಡಲಿನಿ ಶಕ್ತಿಯು ತನ್ನ ಪ್ರಾಣನಾದದೊಂದಿಗೆ ಈ ಪ್ರದೇಶದಲ್ಲಿ ಚಲಿಸಿದರೆ ಆ ಜೀವಕೋಶಗಳು ಹೆಚ್ಚಿನ ಚೈತನ್ಯವನ್ನು ಹೊಂದುತ್ತವೆ ಮತ್ತು ಅಪಾರ ಮತ್ತು ಹೊಸ ಆಧ್ಯಾತ್ಮಿಕ ಜಾಗೃತಿಗಳನ್ನು ಅನುಭವಿಸುತ್ತವೆ.